ಕೆ.ಸಿ. ಶಿವಪ್ಪನವರ ಮುದ್ದುರಾಮನ ಕಗ್ಗವೊಂದನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇವತ್ತಿನ ಈ ಅರ್ಥಪೂರ್ಣ ಹಾಗೂ ಭಾವಸ್ಪರ್ಶಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಘನಾಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಹಿರಿಯರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ನಾಗಪ್ಪ ಮುಖ್ಯ ಗುರುಗಳೇ ಹಾಗೂ ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದುಗಳು ಮತ್ತು ಈ ಶಾಲೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವರ್ಗಾವಣೆಯಲ್ಲಿ ಭಿನ್ನಾಳ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಭಿನ್ನಾಳ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಮತಿ ಮಗಳ ಕೆ ಗುರುಮಾತೆಯರೇ ಹಾಗೂ ನಮ್ಮ ಶಾಲೆಯ ಹಿರಿಯ ಗುರುಬಾಂಧವರಾಗಿರ್ತಕ್ಕಂಥ ಶ್ರೀಯುತ ಲಾಲ್ಭಾಷ ಹುಡುಗಿಂದ ಗುರುಗಳೇ ಹಾಗೂ ನಮ್ಮ ಶಾಲೆಯ ಮತ್ತೋರ್ವ ಹಿರಿಯ ಗುರುಬಾಂಧವರಾಗಿರ್ತಕ್ಕಂಥ ಶ್ರೀಯುತ ಸಣ್ಣದಾಸರೆಡ್ಡಿ ಎನ್ಸಿ ಗುರುಗಳೇ ಹಾಗೂ ನಮ್ಮ ಶಾಲೆಯ ಮತ್ತೋರ್ವ ಹಿರಿಯ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಸುನಂದ ಭೇಟಿ ಗುರುಮಾತೆಯರೇ ಮತ್ತೋರ್ವ ಹಿರಿಯ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಜುಬೇದಾ ಬೇಗಂ ಓಲಿ ಮೇಡಮ್ ಅವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ಷಡಪ್ಪ ಉಪ್ಪಲ್ ಸರ್ ಅವರೇ ಹಾಗೂ ನಮ್ಮ ಶಾಲೆಯ ಮತ್ತೋರ್ವ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ದುರ್ಬನಿ ಮೇಡಮ್ ಅವರೇ ಹಾಗೂ ನಮ್ಮ ಶಾಲೆಯ ಇನ್ನೋರ್ವ ಸಹೋದ್ಯೋಗಿ ಬಾಂಧವರಾಗಿರ್ತಕ್ಕಂಥ ಶ್ರೀ ಅಲ್ತಾಫ್ ಹುಸೇನ್ ಮಕಾಂದಾರ್ ಗುರುಗಳೇ ಹಾಗೂ ನಮ್ಮ ಶಾಲೆಯ ಮತ್ತೋರ್ವ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮೈಲಪ್ಪ ಗುರುಗಳೇ ಹಾಗೂ ಕಾರ್ಯಕ್ರಮದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕ್ಷಮೆಯಲ್ಲಿ ನಮ್ಮ ಹಿರಿಯ ಸ್ನೇಹಿತರು ಹಾಗೂ ಸಾಹಿತಿಗಳಾಗಿರ್ತಕ್ಕಂಥ ಪಕ್ಕದ ಗೌರವ ಶಾಲೆಯ ಕ್ರಿಯಾಶೀಲ ಶಿಕ್ಷಕ ಬಾಂಧವರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಉಪ್ಪಿನ ಗುರುಗಳೇ ಹಾಗೂ ಈ ಕಾರ್ಯಕ್ರಮದ ಆಕರ್ಷಣೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಅನ್ನದಾತರಾಗಿರ್ತಕ್ಕಂಥ ನನ್ನೆಲ್ಲ ಹೆಚ್ಚಿನ ಮೂರು ವಿದ್ಯಾರ್ಥಿಗಳೇ ನಿಜಕ್ಕೂ ಇವತ್ತಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಹೃದಯ ಸ್ಪರ್ಶಿ ಹಾಗೂ ಭಾವಸ್ಪರ್ಶಿ ಕಾರ್ಯಕ್ರಮ ಅಂತ ಹೇಳಿ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಿನ್ನೆ ತಾನೇ ನಿಗಾ ಹೊಂದಿರತಕ್ಕಂಥ ಕನ್ನಡ ನಾಡಿನ ಹಿರಿಯ ಕವಿಚೇತನ, ಹಿರಿಯ ಕಾದಂಬರಿಕಾರರು ಮತ್ತು ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಹಿತ ಅಪಾರ ಕೃಷಿ ಮಾಡಿರ್ತಕ್ಕಂಥ ಶ್ರೀಯುತ ನಾರ್ಬರ್ಟ್ ಡಿಸೋಜಾರವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯಿಂದ ಬಿಡುಗಡೆಗೊಂಡಿರ್ತಕ್ಕಂಥ ಶ್ರೀಮತಿ ಮಂಗಳಾ ಕೆ ಗುರುಮಾತೆಯರ ಮುಂದಿನ ವೃತ್ತಿ ಜೀವನವು ಸುಖಕರವಾಗಿರಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮ ನನಗೆ ವೈಯಕ್ತಿಕವಾಗಿ ಬಹಳ ವಿಶೇಷವಾದ್ದು ಹಾಗೂ ಸ್ಮರಣೀಯವಾದ್ದು ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕಾರಣ ಏನು ಅಂದರೆ ಇಲ್ಲಿಯವರೆಗೂ ನನ್ನ 5 ಕೃತಿಗಳು ಬಿಡುಗಡೆಯ ಭಾಗ್ಯವನ್ನು ಕಂಡಿವೆ. 4 ಕೃತಿಗಳು ಬೇರೆ ಬೇರೆ ಸಮಯ, ಸ್ಥಳ, ಸನ್ನಿವೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಿಡುಗಡೆ ಆದವು. ಆ 4 ಕೃತಿಗಳಲ್ಲಿ ಒಂದು ಕೃತಿಯನ್ನಾದರೂ ನಾನು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಶಾಲೆಯಲ್ಲಿ ನನ್ನ ಅನ್ನದಾತರ ಎದುರಿಗೆ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಆಸೆ, ಕನಸು ನನ್ನಲ್ಲಿತ್ತು. ಆದರೆ ಕಾರಣಾಂತರಗಳಿಂದ ಸಾಧ್ಯ ಆಗಿದ್ದಿಲ್ಲ. ನನ್ನ ಮೊದಲನೇ ಕೃತಿ ಮತ್ತು 2ನೇ ಕೃತಿಯನ್ನು ಕೊಪ್ಪಳದ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಗವಿಮಠದಲ್ಲಿ ಸರಳ ಹಾಗೂ ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದ್ವಿ, ವಚನ ಜ್ಯೋತಿ ಮತ್ತು ಮಿಠಾಯಿ ಮಾಮ ಅಂತಕ್ಕಂಥ ಕೃತಿಯನ್ನು. ನಂತರ 3ನೇ ಕೃತಿ ನೆಲದ ಮೇಲಿನ ನಕ್ಷತ್ರಗಳು ಎನ್ನುವ ಕೃತಿಯನ್ನು ನಮ್ಮೂರಲ್ಲೇ, ನಮ್ಮ ಮನೆಯಲ್ಲೇ, ನಮ್ಮೂರಿನ ಅಕ್ಷರ ಸಂತ ಶ್ರೀ ವೀರೇಶ್ ಮುಗುಳಿ ಮತ್ತು ನನ್ನ ತಂದೆ ತಾಯಿಯರ ಕಡೆಯಿಂದ ಆ ಕೃತಿಯನ್ನು ಬಿಡುಗಡೆ ಮಾಡಿಸಿದ್ದೆ. 4ನೇ ಕೃತಿ ಪುಟಕಂಡಿದ ಪತಂಗವನ್ನು ಅವು ರಜಾ ಸಮಯದಲ್ಲಿ ಬಿಡುಗಡೆ ಆಗಿದ್ದರಿಂದ ಅದನ್ನು ಕೂಡ ಶಾಲೆಯಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ. ಆ ಕೃತಿಯನ್ನು ಕುಣಿಕೇರಿಯಲ್ಲಿ ಭೂದಾನಿ ಮಹಾದಾನಿ ಶ್ರೀಮತಿ ಹುಚ್ಚಮ್ಮ ಚೌಧರಿ ಅವರ ಅಮೃತಾಸ್ತ್ರದಿಂದ ಆ ಕೃತಿಯನ್ನು ಬಿಡುಗಡೆ ಮಾಡಿಸಿದ್ದೆ. ಇದು 5ನೇ ಕೃತಿ. ಇದು ಮಕ್ಕಳ ಕವನ ಸಂಕಲನ. ಈ ಕೃತಿಯನ್ನು ನನ್ನ ಶಾಲೆಯಲ್ಲಿ ನಮ್ಮೆಲ್ಲರ ಎದುರಿಗೆ ಬಿಡುಗಡೆಗೊಳಿಸ್ತಕ್ಕಂಥ ಸೌಭಾಗ್ಯ ಇವತ್ತು ನಂದಾಗಿದೆ. ಇದಕ್ಕೆ ಮೂಲ ಕಾರಣೀಭೂತರು ಮತ್ತು ಇಂಥದೊಂದು
ಅಪೂರ್ವ ಕಾರ್ಯಕ್ರಮವನ್ನು ಆಗುಗೊಳಿಸಿದ್ದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹೋದ್ಯೋಗಿ ಬಾಂಧವರು ಅಂತ ಹೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಅವರೆಲ್ಲರಿಗೂ ಸಹಿತ ನಾನು ಚಿರಋಣಿ ಮತ್ತು ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೃತಿಯ ಕುರಿತು ಒಂದೆರಡು ಮಾತುಗಳನ್ನು ವೇದಿಕೆಯಲ್ಲಿ ಹಂಚಿಕೊಳ್ಳೋದಾದ್ರೆ, ಪುಸ್ತಕ ಪ್ರಕಟಣೆ ಅಂತಕ್ಕಂಥದ್ದು ಬಹಳ ಪ್ರಯಾಸದ, ತೊಂದರೆದಾಯಕವಾಗಿರ್ತಕ್ಕಂಥ ಬಹಳ ಕಷ್ಟದ ಕೆಲಸ. 4 ಕೃತಿಗಳನ್ನು ಪ್ರಕಟಣೆ ಮಾಡಿದ್ದೆ ಅದರ ಕಷ್ಟ ನಷ್ಟ ಏನು ಅಂತೇಳಿ ಗೊತ್ತಾಗಿ ಅಲ್ಲಿಗೆ ನಿಲ್ಲಿಸಿದ್ದೆ. ನಾನು ಸುಮ್ಮನೆ ಬರೆದಿದ್ದನ್ನು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹಂಚುವಂತ ಹೋಗ್ಬಿಡೋಣ, ಇನ್ನು ಕೃತಿಯನ್ನು ಪುಸ್ತಕ ಪ್ರಕಟಣೆ ಮಾಡಿ ಆ 1000 ಪ್ರತಿಗಳನ್ನು ಓದುಗರಿಗೆ ತಲುಪಿಸ್ತಕ್ಕಂಥದ್ದು. ಅವತ್ತು ಅದರಲ್ಲಿಯೂ ಇವತ್ತಿನ ಈ ಜಾಲತಾಣಗಳ ಯುಗದಲ್ಲಿ ಪುಸ್ತಕಗಳನ್ನು ಓದುವ ಸಂಖ್ಯೆ ಬಹಳ ಕಡಿಮೆ. ಹಾಗಾಗಿ ಆ ಸಾಹಸದಿಂದ ಸ್ವಲ್ಪ ನಾನು ವಿಮುಖನಾಗಿದ್ದೆ. ಅಂಥ ಸಂದರ್ಭದಲ್ಲಿ ಹಿರೇಮಠಕಲ್ ಶಾಲೆಯ 2 ವಿದ್ಯಾರ್ಥಿಗಳು, ಭೂಮಿಕಾ ಗಣಾಥ್ ಮತ್ತು ಮತ್ತೋರ್ವ ವಿದ್ಯಾರ್ಥಿನಿ ಬಡಿಗೇರ್ ಅಂತಕ್ಕಂಥ ಮತ್ತೋರ್ವ ವಿದ್ಯಾರ್ಥಿ ನಲಿಕಲಿ ವಿದ್ಯಾರ್ಥಿಗಳು, ಅವರು ಸರ್ ಮತ್ತೆ ನಿಮ್ಮ ಪುಸ್ತಕವನ್ನು ಮತ್ತೊಂದು ಪುಸ್ತಕವನ್ನು ಯಾವಾಗ ಮಾಡ್ತೀರಿ ಅಂತೇಳಿ ಪದೇ ಪದೇ ನನಗೆ ತರಗತಿಯ ವಿರಾಮದ ವೇಳೆಯಲ್ಲಿ, ಊಟದ ಸಮಯದಲ್ಲಿ ಬಹಳಷ್ಟು ಅವರು ಪ್ರಶ್ನೆ ಮಾಡ್ತಾಯಿದ್ರು. ಆವಾಗ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು, ಇಲ್ಲ ಏನಾದರೂ ಮಾಡಿ ಇನ್ನೊಂದು ಕೃತಿಯಲ್ಲ, ಈ ಮಕ್ಕಳಿಗೋಸ್ಕರನಾದರೂ ಮತ್ತೊಂದು ಕೃತಿಯನ್ನು ಹೊರಗೆ ತರೋಣ ಅಂಥೇಳಿ ಮತ್ತೆ ನಾನು ಪುಸ್ತಕ ಪ್ರಕಟಣೆಯ ಈ ಸಾಹಸಕ್ಕೆ ಕೈ ಹಾಕಿದೆ. ಇದೊಂದು ರೋಚಕ ಕಥೆ ಅಂತೂ ತಪ್ಪಾಗಲಿಕ್ಕಿಲ್ಲ. ಈ ಕೃತಿ ಹೊರಗಡೆ ಬರಲಿಕ್ಕೆ ನಾನು ಒಬ್ಬನೇ ಕಾರಣೀಕೃತಲ್ಲ, ಹಲವಾರು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೃತಿಯನ್ನು ಇವತ್ತು ಲೋಕಾರ್ಪಣೆಗೊಳ್ಳಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕಾದ್ದು ನನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮೊದಲನೇದಾಗಿ ಈ ಕೃತಿಯನ್ನು ಪ್ರಕಟಣೆ ಮಾಡಲಿಕ್ಕೆ ಸುಮಾರು 14 ಜನ ಆರ್ಥಿಕ ಸಹಕಾರವನ್ನು ನೀಡಿದ್ದರ ಫಲವಾಗಿ ಇವತ್ತು ಈ ಕೃತಿ ಬೆಳಕಾಗಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಕೈದಿಂದ ದುಡ್ಡು ಹಾಕಿ ಪುಸ್ತಕ ಪ್ರಕಟಣೆ ಮಾಡಿ ನಂತರ ಆ ಪುಸ್ತಕಗಳನ್ನು ಮನೆಯ ಶೆಲ್ಫ್ ಮೇಲೆ ಕುತ್ಕೊಂಡು ಪ್ರತಿ ಸಾರಿ ಹಬ್ಬ ಹುಣ್ಣಿಮೆ ಬಂದಾಗ ಹೆಣ್ಮಕ್ಳ ಕಡೆಯಿಂದ ಬೇಸಿಗೆ ಪರಿಸ್ಥಿತಿ ಕಡಿಮೆ ಮತ್ತು ಸಾಹಿತಿಗಳು. ಅಂತ ಸಂದರ್ಭದಲ್ಲಿ ಸುಮ್ಮನೆ ನಾನು ಪೋಸ್ಟ್ ಹಾಕಿದಾಗ ಅದೊಂದು ಕನಸಿತ್ತು. ಏನಪ್ಪ ಅಂದ್ರೆ, ಈಗ ಊರಲ್ಲಿ ಜಾತ್ರೆ ಹಬ್ಬ ಅವೆಲ್ಲ ನಡೆದಾಗ ಕ್ರೀಡಾಕೂಟಗಳು ಅಂತೇಳಿ ಆಯೋಜನೆ ಮಾಡಿದಾಗ ಕ್ರೀಡಾಕೂಟಗಳಿಗೆ ಸಾಕಷ್ಟು ಜನ ಪ್ರೋತ್ಸಾಹಕರು ಮತ್ತು ಪ್ರಾಯೋಜಕರು ಸಿಗ್ತಾರೆ. ಒಬ್ರು ಪ್ರಥಮ ಬಹುಮಾನ ಕೊಡಿಸ್ತಾರ, ಒಬ್ರು ದ್ವಿತೀಯ ಬಹುಮಾನ ಕೊಡಿಸ್ತಾರ, ಒಂದು ಜನ ಟಿ ಶರ್ಟ್ ಕೊಡಿಸ್ತಾರ. ಹಂಗ ಈ ಕೃತಿಯನ್ನು ಬಿಡುಗಡೆ ಮಾಡಿದ್ರು ಸಹಿತ ಯಾರಾದರೂ ಉದಾರ ಹೃದಯದ ಗ್ರಂಥದಾಸೋಹಿಗಳು ಸಿಗ್ತಾರೋ ಏನೋ ಅಂತೇಳಿ ನಾನು ಪೋಸ್ಟರ್ ಹಾಕಿದಾಗ ಬಹಳಷ್ಟು ಜನ ಸ್ಪಂದನೆ ಮಾಡಿದ್ರು. ಸ್ಪಂದನೆ ಮಾಡಿ ಪಾಪ ನನಗೆ ಎಷ್ಟೋ ಜನ ಮುಖದ ಪರಿಚಯ ಇರೋರು, ಮುಖಾಮುಖಿ ಇದುವರೆಗೂ ನಾವು ನೋಡಿಲ್ಲ ಅಂಥವರು ಕೂಡ ಬರೇ ಮುಕ್ಕೂಟದಲ್ಲಿ ನನ್ನ ಬರಹಗಳನ್ನ ಗಮನಿಸಿ ಎಲ್ಲೋ ಬೆಂಗಳೂರಲ್ಲಿ ಇರ್ತಕ್ಕಂಥ ಜಗದೀಶ್ ಶೆಟ್ಟಿ ಅನ್ನೋರು ಅವರು ಫಸ್ಟ್ ನನಗೆ ಕರೆ ಮಾಡಿ, ಸರ್ ನೀವು ಪುಸ್ತಕ ಪ್ರಕಟಣೆ ಮಾಡಿ ನನ್ನ ಕೈಲಾದ ಆರ್ಥಿಕ ಸಹಕಾರವನ್ನು ನಾನು ಕೊಡ್ತೀನಿ ಅಂತೇಳಿ ಸುಮಾರು 10,000 ರೂಪಾಯಿಗಳನ್ನು ಅವರು ನಾನು ಮುದ್ರಣಕ್ಕೆ ಕೊಡ್ತೀನಿ ಅಂತೇಳಿ ಅವರು ಫಸ್ಟು ಆರಂಭ ಮಾಡಿದರು. ನಂತರ ಹಲವಾರು ಜನ, ಸುಮಾರು ಅವರನ್ನು ಹಿಡಿದು 14 ಜನ ಆರ್ಥಿಕ ಸಹಕಾರವನ್ನು ನೀಡಿದರು. ಅವರನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಮನಪೂರ್ವಕವಾಗಿ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಈ ಕೃತಿಗೆ ಮುನ್ನಡಿಯನ್ನು ಬರೆದಿರ್ತಕ್ಕಂಥವರು ನಾಡಿನ ಖ್ಯಾತ ಹಿರಿಯ ಮಕ್ಕಳ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀಮತಿ ಲಲಿತಾ ಕೆ ಹೊಸಪೇಟೆ ಮೇಡಮ್ ಅವರು. ಅವರ ಸಾಕಷ್ಟು ಕವಿತೆಗಳು ನಮ್ಮ ಪಠ್ಯಪುಸ್ತಕದಲ್ಲಿ ಬಂದವು, ನೀವೆಲ್ಲ ಓದಿರ್ಬೋದು ಅಂತೇಳಿ ಅನ್ಕೊಂಡಿದ್ದೀರ ವಿದ್ಯಾರ್ಥಿಗಳು. ಲಲಿತಾ ಕೆ ಹೊಸಪೇಟೆ ಮೇಡಮ್ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು. ಅವರು ಅತ್ಯಂತ ಉದಾರ ಭಾವದಿಂದ ನಾನು ಕೃತಿಯನ್ನು ಕಳಿಸಿಕೊಟ್ಟ ಕೇವಲ 15 ದಿನದಲ್ಲಿ ನನಗೆ ನುಡಿಯನ್ನು ಬರೆದುಕೊಟ್ರು. ನಂತರ ಈ ಕೃತಿಗೆ ಬೆನ್ನುಡಿಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಬಗು ಸಿದ್ದಾಪುರಗಳು ಈ ಕೃತಿಗೆ ಬೆನ್ನುಡಿಯನ್ನು ಬರೆದುಕೊಟ್ರು. ಅವರ ಕವಿತೆಗಳು ಸಹಿತ ಪಠ್ಯಪುಸ್ತಕದಲ್ಲಿ ಬಂದರು. ಕಿತ್ತೂರು ಕೇಸರಿ ಅಂತಕ್ಕಂಥ ಒಂದು ಪದ್ಯ ಬಹಳ ಜನಜನಿತ, ಎಲ್ಲರೂ ರಾಗಬದ್ಧವಾಗಿ ಹಾಡಿರ್ತಾರೆ ಪದ್ಯವನ್ನು. ಅವರು ಅತ್ಯಂತ ಸಹೃದಯದಿಂದ ಬೆನ್ನುಡಿಯನ್ನು ಬರೆದುಕೊಟ್ರು. ಹಾಗೆ ಈ ಕೃತಿಗೆ ಈ ಮುಖಪುಟ ಇಲ್ಲಿ ಕಾಣುತ್ತಲ್ಲ, ನಿಮ್ಮೆಲ್ಲರನ್ನ ಆಕರ್ಷಣೆ ಮಾಡ್ತಕ್ಕಂಥ ಈ ಮುಖಪಟವನ್ನು ರಚನೆ ಮಾಡಿಕೊಟ್ಟಿದ್ದು ಸಂತೋಷ್ ಸಸಿ ಇತ್ತು ಅಂತಕ್ಕಂಥ ಮೂಲತಃ ಮಂಗಳೂರಿನವರು, ಸದ್ಯವರು ಬೆಂಗಳೂರಲ್ಲಿ ವಾಸ್ತವ್ಯ ಇರ್ತಾರೆ. ನಾಡಿನ ಖ್ಯಾತ ಚಿತ್ರಕಲಾವಿದರು.
ನಾಡಿನ ಜನಪ್ರಿಯ ಪತ್ರಿಕೆಗಳಾದ ಸುಧಾ, ಪ್ರಜಾವಾಣಿ, ಮಯೂರ, ವಿಜಯ ಕರ್ನಾಟಕ ಅಲ್ಲೆಲ್ಲ ಅವರು ಚಿತ್ರಗಳನ್ನು ಬರೀತಿರ್ತಾರೆ. ಅಂಥವರು ಈ ಕೃತಿಗೆ ಮುಖಪುಟವನ್ನು ರಚನೆ ಮಾಡಿದ್ದಾರೆ. ಹಾಗೆ ಒಳಗಡೆ ರೇಖಾಚಿತ್ರವನ್ನು ಸಹಿತ ಅವರು ಈ ಕೃತಿಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಅವರನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಮನಪೂರ್ವಕವಾಗಿ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕೃತಿಯಲ್ಲಿ ಸುಮಾರು 50 ಮಕ್ಕಳ ಕವಿತೆಗಳಿವೆ. ಮಕ್ಕಳೇ ಓದಿ ಖುಷಿ ಕೊಡಬಹುದಾದಂಥ 50 ವೈವಿಧ್ಯಮಯ ಕವಿತೆಗಳು ಈ ಸಂಕಲನದಲ್ಲಿ ಇವೆ. ಇನ್ನು ಮಕ್ಕಳ ಸಾಹಿತ್ಯ ಅದು ಹೇಗಪ್ಪ ಅಂತಂದ್ರೆ ಬೇರೆ ಪ್ರಕಾರದ ಸಾಹಿತ್ಯವನ್ನು ಕೂಡ ನಾನು ರಚಿಸಿರ್ಬೋದು. ಆದರೆ ಮಕ್ಕಳ ಸಾಹಿತ್ಯವನ್ನ ರಚನೆ ಮಾಡೋ ಮುಂದೆ ಸಿಗ್ತಕ್ಕಂಥ ಖುಷಿ ಬೇರೆ ಸಾಹಿತ್ಯವನ್ನು ರಚನೆ ಮಾಡೋ ಮುಂದೆ ಅದು ನನಗೆ ಸಿಕ್ಕಿಲ್ಲ. ಯಾಕಂದ್ರೆ ಮಕ್ಕಳ ಸಾಹಿತ್ಯ ರಚನೆ ಮಾಡೋ ಮುಂದೆ ನಾವು ಸಹಿತ ಮಕ್ಕಳ ಮನೋಭಾವವನ್ನು ಮೈಗೂಡಿಸಿಕೊಂಡು ಮಕ್ಕಳ ಮಟ್ಟಕ್ಕಿಳಿದು ಬಾಲ್ಯದ ಆಟ ತುಂಟಾಟ ಆ ಬಾಲ್ಯದ ಅನುಭವಗಳನ್ನು ಮತ್ತೊಮ್ಮೆ ನಮ್ಮ ಸ್ಮರಣೆಗೆ ತಂದುಕೊಂಡು ಆ ಬಾಲ್ಯದ ಅನುಭವಗಳಲ್ಲಿ ಮುಳುಗಿ ಈ ಕೃತಿಯನ್ನು ರಚನೆ ಮಾಡಬೇಕಾದಾಗ ನಿಜಕ್ಕೂ ಸಾಕಷ್ಟು ಖುಷಿಯಿಂದ ಈ ಕೃತಿಯನ್ನು ರಚನೆ ಮಾಡಿದ್ದೇನೆ. ಹಾಗೆ ಈ ಕೃತಿಯನ್ನು ಬಹಳ ಅಂದವಾಗಿ ಮುದ್ರಣ ಮಾಡಿರ್ತಕ್ಕಂಥವರು ಶಿವ ಪ್ರಿಂಟರ್ಸ್ ಬೆಂಗಳೂರವರು. ಅವರನ್ನು ಕೂಡ ಇಲ್ಲಿ ಸ್ಮರಣೆ ಮಾಡಿಕೊಡ್ತಾರೆ. ಒಂದು ಏನಪ್ಪ ಅಂದ್ರೆ ಈ ಕೃತಿ ಯಾವತ್ತು 5 ಪುಸ್ತಕಗಳನ್ನು ಮಾಡಿದ್ರು ಯಾವತ್ತು ದುಡ್ಡಿನ ಹಿಂದೆ ನಾನು ಯಾವತ್ತೂ ಹೋಗಿಲ್ಲ. ಅದು ನನ್ನ ಜಾಯಮಾನವೂ ಅಲ್ಲ. ಯಾಕಂದರೆ ಸಾಹಿತ್ಯವನ್ನು ಒಂದು ಸೇವೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಈ ಕೃತಿಗೆ ಯಾರೋ ಉದಾರಿಗಳು ಆರ್ಥಿಕ ಸಹಕಾರ ನೀಡಿದ್ದಾರೆ. ಈ ಕೃತಿಯಿಂದ ಬರ್ತಕ್ಕಂಥ ಹಣನೂ ಕೂಡ ಅದು ನನಗೆ ಬೇಡ, ಅದು ಕೂಡ ಒಂದು ಸಾಮಾಜಿಕ ಕಾರ್ಯಗಳಿಗೆ ಸಲ್ಲಿ ಅಂತ ಹೇಳಿ ಈ ಕೃತಿಯಿಂದ ಬರ್ತಕ್ಕಂಥ ಹಣವನ್ನು ಗವಿಮಠದ 5,000 ವಿದ್ಯಾರ್ಥಿಗಳ ಉಚಿತ ವಸತಿ ಮತ್ತು ಪ್ರಸಾದ ನಿಲಯಕ್ಕೆ ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಸಹಿತ ನಾನು ಮಾಡಿ ಈ ಸಂಕಲ್ಪವನ್ನು ನಮ್ಮ ಗವಿಮಠದ ಹಳೆಯ ವಿದ್ಯಾರ್ಥಿಗಳ ಸಭೆಯಲ್ಲಿಯೇ ನಾನು ಬಹಿರಂಗವಾಗಿ ಹೇಳಿದ್ದೆ. ಆ ಮಾತಿನ ಪ್ರಕಾರವೇ ನಾನು ನಡ್ಕೊಳ್ಳಿಕ್ಕೆ ಸದಾ ಬದ್ಧನಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಇಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ಇನ್ನು ಈ ಕೃತಿ ಇನ್ನೂ ಬಿಡುಗಡೆ ಆಗಿದ್ದಿಲ್ಲ. ಆವಾಗಲೇ ನಮ್ಮ ಮಕ್ಕಳಿಗೆ ನಾನು ಇಂಥ ಒಂದು ಕೃತಿಯನ್ನು ಮಾಡಲಿಕ್ಕೆ ಅಂತೇಳಿ ಪ್ರಸ್ತಾಪ ಮಾಡಿದಾಗ ಹಲವಾರು ವಿದ್ಯಾರ್ಥಿಗಳು ಇವತ್ತು ಚಿಕ್ಕ ವಯಸ್ಸು ಏನಪ್ಪ ಅಂದ್ರೆ ಜಾಸ್ತಿ ತಿನಿಸಿನ ಕಡೆ ಒಳಗಿರುತ್ತೆ. ಮಕ್ಕಳಾಗಿ 20 ರೂಪಾಯಿ ಆದ ಅಂತಾರೆ ಕುರ್ಕುರೆ, ಚಿಪ್ಸು, ಗೋಬಿ ಮಂಚೂರಿ, ಎಗ್ ರೈಸ್ ತಿಂದ್ರೆ ಹಾಕ್ಬಿಡಪ್ಪ ಅಂತೇಳಿ ಭಾಳ ಜನ ಭಾವನೆ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಮಕ್ಕಳು ಹಿಂಗತಿ ಐತಿ. ಕೃತಿಯ ಮುಖ ಬೆಲೆ 120 ರೂಪಾಯಿ ಐತಿ. ನಮ್ಮ ಮಕ್ಕಳಿಗೋಸ್ಕರ 100 ರೂಪಾಯಿದಲ್ಲಿ ಕೃತಿಯನ್ನು ನಾನು ಕೊಡ್ತೀನಿ. ಕಾರಣ ಏನಂದ್ರೆ ನಾನು ಉಚಿತವಾಗಿ ಕೊಡ್ಬೋದು. 100 ಮಕ್ಕಳಿಗೆ ಉಚಿತವಾಗಿ ಕೊಟ್ಟರೆ ನನಗೇನು ಲಾಸ್ ಇಲ್ಲ, ನನಗೇನು ನಷ್ಟ ಇಲ್ಲ. ಆದರೂ ಕೊಂಡು ಅಂತಕ್ಕಂಥ ಸಂಸ್ಕೃತಿ ಚಿಕ್ಕಂದಿನಿಂದ ಮೈಗೂಡಲಿ. ನಮ್ಮ ನುಡಿರಾಜವರು ಒಂದು ಚಂದ ಚುಟುಕು ಬರೀತಾರೆ. 2ನೇ ಸಾಲಲ್ಲಿ ಚುಟುಕ ಐತಿ. ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕ ಕೊಂಡೋದಿರಿ ಅಂತ. ಅದಕ್ಕೆ ನಮ್ಮ ಮಕ್ಕಳಲ್ಲಿ ಪುಸ್ತಕವನ್ನ ಕೊಂಡು ಹೋಗ್ತಕ್ಕಂಥ ಹವ್ಯಾಸವನ್ನ ಮೈಗೂಡಿಸ್ಬೇಕು. ಅದ್ರ ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಹಣ ಸಮಾಜಮುಖಿ ಕೆಲಸಗಳಿಗೆ ಸದ್ವಿನಿಯೋಗ ಆಗಬೇಕು ಅಂತೇಳಿ ಒಂದು ವಿಷಯವನ್ನು ಹೇಳಿದಾಗ ಇಲ್ಲಿ ಸುಮಾರು ಕೃತಿನೇ ಬಂದಿದ್ದಲ್ಲ ಏನು ಆವಾಗಲೇ ಸುಮಾರು 28 ಜನ ವಿದ್ಯಾರ್ಥಿಗಳು ಸರ್ ನನಗೂ ಒಂದು ಕೃತಿಯನ್ನು ಕೊಡಿ ಅಂತೇಳಿ ಆವಾಗಲೇ ಅವ್ರು ಕೃತಿ ಬರೋದಕ್ಕೆ ಮುಂಚೆ 100 ರೂಪಾಯಿ ಕೊಟ್ಟಾರೆ. 28 ಜನ ವಿದ್ಯಾರ್ಥಿಗಳು. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಶಾಲೆಯ ಹಿರಿಯ ಗುರುಬಾಂಧವರಾಗಿರ್ತಕ್ಕಂಥ ಶ್ರೀಯುತ ಸಣ್ಣದಾಸ ರೆಡ್ಡಿ ಹನಸಿ ಗುರುಗಳು, ಸಾಹಿತ್ಯ ಪ್ರೇಮಿಗಳು, ಅವರು ಕೂಡ ನನ್ನ ಒಂದು ಪೋಸ್ಟನ್ನು ವಾಟ್ಸಪ್ಪಲ್ಲಿ ನೋಡಿ ಸರ್ ನಮ್ಮದು ಒಂದು 1000 ರೂಪಾಯಿ ನಿಮ್ಮ ಸಾಹಿತ್ಯ ಸೇವೆಗೆ ಅಳಿಲು ಕಾಣಿಕೆ ಇರಲಿ ಅಂತ ಹೇಳಿ ಅವರು ಕೂಡ ಅತ್ಯಂತ ಉದಾರ ಹೃದಯದಿಂದ ಸಹಕಾರ ನೀಡಿದ್ದನ್ನು ನಾನು ಯಾವತ್ತೂ ಮನದೊಮ್ಮೆ ಸ್ಮರಣೆ ಮಾಡ್ಕೋತೇನೆ ಅಂತ ಹೇಳ್ದ. ಇನ್ನೂ ಹಲವಾರು ವಿಷಯಗಳು ಮಾತನಾಡೋದಿವೆ, ಆದರೆ ಸಮಯದ ಅಭಾವ. ವಿಶೇಷವಾಗಿ ಏನಪ್ಪ ಅಂದ್ರೆ ನಮ್ಮ ಸಹೋದ್ಯೋಗಿಗಳು ನಾನು ಹೇಗೆ ಮಾಡೋದು, ಕೃತಿಯನ್ನು ಎಲ್ಲಿ ಬಿಡುಗಡೆ ಮಾಡೋದು, ಯಾವ ಥರ ಮಾಡಬೇಕು, ಕೃತಿಯನ್ನು ಬರೆದ್ಬಿಡ್ತೀವಿ, ಪುಸ್ತಕ ಪ್ರಿಂಟ್ ಏನಾಗುತ್ತೆ, ಪ್ರಿಂಟ್ ಆಗಿ ಬಂದಮೇಲೆ ಕೃತಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸವಾಲು ಕವಿಗಳಿಗೆ, ಸಾಹಿತಿಗಳಿಗೆ. ಅದು ನಮ್ಮ ಬಸವರಾಜ ಸರ್ಗೆ ಅದು ಆ ಒಂದು ಫೀಲ್ಡಲ್ಲಿ ಅನುಭವ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ ಯಾವ ಥರ ಮಾಡಬೇಕು ಅಂತೇಳಿ. ಸಾಕಷ್ಟು ವಿಚಾರಗಳು ಬೇರೆಯಲ್ಲಿ ಓಡಾಡಬೇಕಾದಾಗ ನಾನು ಸರ್ ಇದಕ್ಕೆ ಪ್ರಸ್ತಾಪ ಮಾಡಿದೆ ನಮ್ಮ ಮುಖ್ಯೋಪಾಧ್ಯಾಯರಿಗೆ. ನಿಜಕ್ಕೂ ಅವ್ರು ಭಾಳ ಖುಷಿಪಟ್ಟರು. ಸರ್ ಖಂಡಿತವಾಗಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗರಿಗೇ ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡೋಣ ಅಂತೇಳಿ
ಅಭಯ ಹಸ್ತವನ್ನು ಕೊಟ್ಟು ಅತ್ಯಂತ ಮುಕ್ತ ಮನಸ್ಸಿನಿಂದ ಸಹಕಾರವನ್ನು ಕೂಡ ನೀಡಿದರು. ಹಾಗೆ ನಮ್ಮೆಲ್ಲ ಸಹೋದ್ಯೋಗಿ ಬಾಂಧವರು ನಿಜಕ್ಕೂ ಬಹಳ ಖುಷಿ ಮತ್ತು ಹೆಮ್ಮೆ ಪಡ್ತೀವಿ. ಇವತ್ತಿನ ಕಾಲಘಟ್ಟ ಆಗಿದ್ದಪ್ಪ ಅಂದ್ರೆ ಬಹಳಷ್ಟು ಕಡೆ ಸ್ವತಃ ಅನುಭವನೂ ಆಗಿರ್ತಕ್ಕಂಥದ್ದು, ಸಂವೇದನಾ ಶೂನ್ಯವಾಗಿರ್ತಕ್ಕಂಥ ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಸಹೋದ್ಯೋಗಿ ಒಂದು ಕೃತಿಯನ್ನು ಬರೆದಾನ. ಆ ಕೃತಿಯನ್ನ ನಮ್ಮ ಶಾಲೆಯಲ್ಲಿ ನಮ್ಮೆದುರಿಗೆ, ನಮ್ಮ ಮಕ್ಕಳೆದುರಿಗೆ ಬಿಡುಗಡೆ ಮಾಡಲಿ ಅಂತೇಳಿ ಅತ್ಯಂತ ಮುಕ್ತವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಬಾಂಧವರಿಗೆ, ನಮ್ಮ ಲಾಲ್ ಭಾಷಾ ಗುರುಗಳಾಗಿರ್ಬೋದು, ದಾಸ್ ರೆಡ್ಡಿ ಗುರುಗಳಾಗಿರ್ಬೋದು, ಸುನಂದ ಮೇಡಮ್ ಅವರಾಗಿರ್ಬೋದು, ಜುಬೇದಾ ಮೇಡಮ್ ಅವರಾಗಿರ್ಬೋದು, ಶೋಭಾ ಮೇಡಮ್ ಅವರಾಗಿರ್ಬೋದು, ನಮ್ಮ ಅಲ್ತಾಫ್ ಸರ್ ಆಗಿರ್ಬೋದು, ಮೈಲಾ ಗುರುಗಳಾಗಿರ್ಬೋದು, ಎಲ್ಲರೂ ಕೂಡ ಸರ್ ಮಾಡಿ ಸರ್ ಭಾಳ ನನಗಿಂತೂ ಏನಪ್ಪ ಅಂದ್ರೆ ಅವರೇ ಸರ್ ಯಾವಾಗ ಸರ್ ದುಡ್ಡಿನ ಮರ ಬಿಡುಗಡೆ ಆಗೋದು, ದುಡ್ಡಿನ ಮರ ಯಾವಾಗ ಸರ್, ಆ ದುಡ್ಡಿನ ಮರದಿಂದ ಆ ದುಡ್ಡಿನ ಮರವನ್ನು ಅಲುಗಾಡಿಸಿ ಆ ದುಡ್ಡನ್ನು ಯಾವಾಗ ಸರ್ ನಾವು ಉಳಿಸ್ಕೊಂಡು ಆ ದುಡ್ಡನ್ನು ಯಾವಾಗ ಸರ್ ನಾವು ಶೋಭಲ್ಲಿ ಎತ್ತಾಕೊಳ್ಳೋದು ಅಂತೇಳಿ ಬಹಳಷ್ಟು ಸಾರಿ ನನಗೆ ತಮಾಷೆ ಮಾತುಗಳು. ನನಗಿಂತ ಹೆಚ್ಚಾಗಿ ಅವರು ಖುಷಿ ಪಟ್ಟಿದ್ದರಿಂದಲೇ ಇವತ್ತಿನ ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಎದುರಿಗೆ ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತನ್ನು ಸ್ಮರಣೆ ಮಾಡ್ತಾ ಹೆಚ್ಚಿನ ಸಮಯವನ್ನು ತಗೊಂಡು ಆದರೂ ಕೂಡ ವಿಚಾರಗಳನ್ನು ಹಂಚಿಕೊಳ್ಳಬೇಕಾಗಿತ್ತು. ಯಾವತ್ತು 5 ಕೃತಿಗಳನ್ನು ರಚನೆ ಮಾಡಿದ್ದೀನಿ ಅಂತ ಅಂದ್ರೂ ಕೂಡ ಅದು ನನ್ನಿಂದ ಆದಂತಲ್ಲ. ನಾನು ಈ ಮಾತನ್ನು ಪ್ರತಿ ಸಮಾರಂಭದಲ್ಲಿ ಹೇಳ್ತಾ ಇದ್ದೀನಿ. ಕೆ.ಸಿ. ಶಿವಪ್ಪನವರು ನನ್ನ ಅತ್ಯಂತ ಅಚ್ಚುಮೆಚ್ಚಿನ ಕವಿಯವರು, ಅವರು ಒಂದು ಕಡೆ ಬರೀತಾರೆ ಏನಪ್ಪ ಅಂದ್ರೆ, ನನ್ನದಿದು ನಾ ಬರೆದೆ ಎನ್ನುವ ಅಮಲೆಯಲ್ಲಿದ್ದರೆ ಪಾತಾಳಗಳು ಬಿದ್ದೆ ನೀ ಮೇರುವಿನಿಂದ ನಿನಗಲ್ಲ ಪದಪುಂಜ ಯಾರದೋ ಕರುಣೆಯದು ಬರೀ ನಿಮಿತ್ತನು ನೀನು ಮಧುರಾಮ. ನಾನು ಬರೀ ನಿಮಿತ್ತ, ನಾನು ಈ ಕೃತಿಯನ್ನ ರಚನೆ ಮಾಡಲಿಕ್ಕೆ ಆ ಭಗವಂತನ ಕೃಪೆ, ಗುರುವಿನ ಕೃಪೆ, ತಮ್ಮಂತ ಸಹೃದಯಗಳ ಪ್ರೋತ್ಸಾಹ ಕಾರಣ ಆಗಿದೆ. ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ ಒಂದು ಪ್ರೋತ್ಸಾಹ ನನ್ನೊಂದಿಗೆ ಸದಾ ಹೀಗೆ ಇರಲಿ ಅಂತ ಹೇಳಿ ವಿನಯಿಸ್ಕೊಳ್ತಾ ಇನ್ನೊಂದು ವಿಷಯವನ್ನ ತಮ್ಮೆಲ್ಲರಿಗೆ ತಿಳಿಸೋದೇನಪ್ಪ ಅಂದರೆ, ನನ್ನ ಇಲ್ಲಿವರೆಗಿನ 4 ಕೃತಿಗಳನ್ನು, ಮೊದಲನೇ ಕೃತಿಯನ್ನು ನನ್ನ ತಂದೆ ತಾಯಿಗಳಿಗೆ ನಾನು ಅರ್ಪಣೆ ಮಾಡಿದ್ದೆ. ಯಾಕಂದರೆ ಎಷ್ಟೋ ಜನಕ್ಕೆ ಭಾವನೆ ಬರ್ಬೋದು, ನನ್ನ 4ನೇ ಕೃತಿ ಕೊಟ್ಟಾಗ ಅತ್ತೆ ಮಾವನಿಗೆ ಅರ್ಪಣೆ ಮಾಡ್ಯಾರ, ಅತ್ತೆ ಮಾವನಿಗೆ ಅರ್ಪಣೆ ಮಾಡೋಣ, ತಂದೆ ತಾಯಿನ ಮಾಡ್ಕೊಡ್ತಾರ ಅಂತೇಳಿ ಭಾವನೆ ಬರ್ಬೋದು. ಹಾಗೇನಿಲ್ಲ, ಹೆತ್ತವರು ಅವ್ರು ಯಾವತ್ತೂ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ನನ್ನ ಮೊದಲನೇ ಕೃತಿಯನ್ನು ನನ್ನ ತಂದೆ ತಾಯಿಗಳಿಗೆ ಅರ್ಪಣೆ ಮಾಡಿದ್ದೆ. 2ನೇ ಕೃತಿ ಮಿಠಾಯಿ ಮಾಮವನ್ನು ಲೋಕದ ಎಲ್ಲ ಚಲುವ ಚಿಣ್ಣರಿಗೆ, ಅಂದ್ರೆ ಮಕ್ಕಳಿಗೆ, ಲೋಕದ ಸಮಸ್ತ ಎಳೆಯರಿಗೆ ಆ ಕೃತಿಯನ್ನು ಅರ್ಪಣೆ ಮಾಡಿದ್ದೆ. ಇನ್ನು 3ನೇ ಕೃತಿಯನ್ನು ನಮ್ಮ ಕೊಪ್ಪಳ ಜಿಲ್ಲೆಯ ಹೆಮ್ಮೆಯ ಕವಿ ಹಾಗಾನಂದ ಸಿದ್ದಯ್ಯ ಪುರಾಣಿಕರಿಗೆ 3ನೇ ಕೃತಿಯನ್ನು ಅರ್ಪಣೆ ಮಾಡಿದ್ದೆ. 4ನೇ ಕೃತಿಯನ್ನು ನನ್ನ ಅತ್ತೆ ಮಾವನಿಗೆ, ಯಾಕಂದ್ರೆ ನನ್ನ ಅರ್ಧಾಂಗಿಗೆ ಜನ್ಮದಾತವರು, ನನಗೆ ಹೆಣ್ಣು ಕೊಟ್ಟವರು, ಒಂದು ಅರ್ಥದಲ್ಲಿ ಕಣ್ಣು ಕೊಟ್ಟವರು ಅಂತ, ಹಾಗಾಗಿ ಅವರಿಗೆ ಅರ್ಪಣೆ ಮಾಡಿದ್ದೆ. ಇನ್ನು ಈ ಕೃತಿಯನ್ನು ನಾನು ನನ್ನ ಮನದ ಗುರು ಪರಮ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರಿಗೆ ಅರ್ಪಣೆ ಮಾಡಿದ್ದೀನಿ. ಮತ್ತು ಈ ಕೃತಿಗೆ ಅವರು ಆಶೀರ್ವಾದವನ್ನು ಸಹಿತ ಬರೆದುಕೊಟ್ಟಿದ್ದಾರೆ. ಯಾಕೆ ಅವ್ರಿಗೆ ಅರ್ಪಣೆ ಮಾಡಿದೆ ಅಂತಂದರೆ, ನಾನು DED ಓದಬೇಕಾದಾಗ ಮಠದಲ್ಲೇ ಇದ್ದೆ. ಆವಾಗ ನಾನು ಒಮ್ಮೆ ಸಾಯಂಕಾಲ ಸಮಯ ಬುದ್ಧಿಯವರು ಪ್ರಸಾದ ಮುಗಿಸ್ಕೊಂಡು ವಾಕ್ ಮಾಡ್ತಿರ್ಬೇಕಾದಾಗ ಅವಾಗಲೇ ನಾನು ಸ್ವಲ್ಪ ಬರೀತಕ್ಕಂಥ ಹವ್ಯಾಸ ಇತ್ತು. ನಾನು ಬರೆದಿರ್ತಕ್ಕಂಥ ಒಂದು ಕಾಪಿ ತೊಗೊಂಡು ಹೋಗಿ ಗುರುಗಳ ಮುಂದೆ, ಬುದ್ಧಿ ಈ ಥರ ಒಂದು ಶೇರೋ ಬರೆದಿದ್ದೀನಿ, ತಾವು ಗಮನಿಸಿ ಅಂತೇಳಿ ಕೈ ಕೊಟ್ಟಾಗ ಅವರು ತದೇಕ ಚಿತ್ರದಿಂದ ಅವರು ಓದ್ತಾ ಹಾಗೆ ಹೋಗ್ತಾ ಇದ್ರು. ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ. ಸುಮಾರು ಒಂದು ಅರ್ಧ ತಾಸು ಅವರು ಆ ಪುಸ್ತಕವನ್ನ ಕಣ್ಣ ರೆಪೆ ಮುಚ್ಚದಂತೆ, ಕಣ್ಣ ರೆಪೆ ಮುಚ್ಚದಂತೆ ಆ ಪುಸ್ತಕವನ್ನು ಓದಿ ಭಾಳ ಚೆನ್ನಾಗಿ ಬರ್ದಿಲ್ಲೋ ಅಂತ ಹೇಳಿ ಬೆನ್ ತಟ್ಟಿದ್ರು. ಭಾಳ ಚೆನ್ನಾಗಿ ಬರ್ದಿ, ಯಾವ ಊರಿನಿಂದು, ಏನು ಓದ್ತಾ ಇದೆಯಾ ಅಂತ ಹೇಳಿ ಬಹಳ ಖುಷಿಯಿಂದ ಅವ್ರು ಏನು ಮಾಡಿದ್ರು, ಬೆನ್ ತಟ್ಟಿ ಬಹಳ ಚೆನ್ನಾಗಿ ಬರೀತಿದ್ದಿ, ನೀನು ಬರವಣಿಗೆಯನ್ನ ಮುಂದುವರೆಸು, ಬಹಳ ಚೆನ್ನಾಗಿ ಬರೀತಿ ಅಂತ ಹೇಳಿ ಅವತ್ತು ಅವರು ನನ್ನನ್ನು ಗುರುತಿಸಿದ್ರು. ಬರೀ ಗುರುಸೋದು ಅಷ್ಟೇ ಅಲ್ಲ, ಮುಂದೆ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ, ಅಮಾವಾಸ್ಯೆಗೊಮ್ಮೆ ಗವಿಮಠದಲ್ಲಿ ಬೆಳಕಿನಡಿಗೆ ಅನ್ನೋ ಒಂದು ಕಾರ್ಯಕ್ರಮ ನಡೀತು ಕೆರೆ ದಡದಲ್ಲಿ. ಆ ಬೆಳಕಿನಡಿಗೆ ಕಾರ್ಯಕ್ರಮದಲ್ಲಿ ಅವರು ಕವಿಗೋಷ್ಠಿಯನ್ನು ಇಟ್ಕೊಂಡಿದ್ರು. ಆ ಕವಿಗೋಷ್ಠಿಗೆ ಅವರು ಈಗಿಲ್ಲ ನಾಡಿನ ಖ್ಯಾತ ಹನಿಗವಿ ಜರಗನಹಳ್ಳಿ ಶಿವಶಂಕರ್ ಅವರು ಆ ಕವಿಗೋಷ್ಠಿಗೆ ಅಧ್ಯಕ್ಷರಾಗಿದ್ದು, ಕೊಪ್ಪಳ ಜಿಲ್ಲೆಯ ಹಲವಾರು ಪ್ರಖ್ಯಾತ ಸಾಹಿತಿಗಳು ಆ ಕವಿಗೋಷ್ಠಿಯಲ್ಲಿ ಕವನ ವಾಚನ ಮಾಡೋರಿದ್ರು. ನಾನು ಯಾವತ್ತು ಗುರುಗಳಿಗೆ ಹೋಗಿ ನನ್ನ ಕವಿತೆಗಳನ್ನು ತೋರಿಸಿದ್ನೋ ಅದು ಅವ್ರ ತಲೆಯಲ್ಲಿತ್ತು. ಹಾಗಾಗಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ, ನಮ್ಮ ಮಠದಲ್ಲಿ ಕೂಡ ಒಬ್ಬ ಹುಡುಗ ಬರೀತಾನ, ಅವ್ರಿಗೂ ಏನು ಮಾಡ್ರಪ್ಪ ಅಂದ್ರೆ ಕವಿಗೋಷ್ಠಿಯಲ್ಲಿ ಅವಕಾಶ ಕೊಡ್ರಿ ಅಂತ ಹೇಳಿ DED ಮಾಡ್ಯಾರಂತ ಹುಡುಗ ವೀರೇಶ್ ಸೋಮಪುರ್ ಅಂತಂದೇಳಿ ಹುಡುಗನ ಹೆಸರು ಕರೆಸ್ರಿ ಅಂತೇಳಿ ಕರೆದು
ಇಲ್ಲಪ್ಪ ನೆಕ್ಸ್ಟ್ ಕವಿಗೋಷ್ಠಿ ಐತೆ ಅದರಲ್ಲಿ ಏನ್ ಮಾಡಬೇಕು, ಒಂದು ಕವಿತೆ ವಾಚನ ಮಾಡಬೇಕು ಅಂದ್ರೆ ಆವಾಗಲೇ ನಾನು ಮಠದಲ್ಲಿ ಓದ್ತಾ ಇರಬೇಕಾದ ಸಂದರ್ಭದಲ್ಲಿಯೇ ನನ್ನನ್ನು ಗುರುತಿಸಿ ಒಂದು ಕವಿಗೋಷ್ಠಿಯಲ್ಲಿ, ಅತ್ಯಂತ ಪ್ರಮುಖವಾದ ಒಂದು ಕವಿಗೋಷ್ಠಿಯಲ್ಲಿ ಅವಕಾಶ ಕೊಟ್ಟರು. ಹಾಗಾಗಿ ನನಗೆ ಒಂದಿಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆ ಆಯಿತು. ಮೂಲ ಕಾರಣೀಭೂತರು ಪೂಜ್ಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಮುಂದೆ ಅವರು 2015ರಲ್ಲಿ ಅಮಾವಾಸ್ಯೆಯ ಬೆಳಕಣಿಗೆ ಕಾರ್ಯಕ್ರಮದಲ್ಲಿ ಸ್ವತಃ ನನ್ನಂತ ಒಬ್ಬ ಚಿಕ್ಕ ವಯಸ್ಸಿನ ವ್ಯಕ್ತಿಯನ್ನ ಕರೆದು ಕಾರ್ಯಕ್ರಮದ ಮುಖ್ಯ ಅತಿಥಿಯನ್ನಾಗಿ ಸಹಿತ ಮಾಡಿದ್ರು. ಅವರ ಒಂದು ಔದಾರ್ಯದ ಗುಣವನ್ನ, ಅವರ ಒಂದು ಪ್ರತಿಭಾ ಪಕ್ಷಪಾತಿ ಗುಣವನ್ನ ನಾನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕೃತಿಯನ್ನ ಅವರಿಗೆ ಅರ್ಪಣೆ ಮಾಡಿದ್ದೀನಿ. ಹಾಗೂ ಕೃತಿಯಿಂದ ಬರ್ತಕ್ಕಂಥ ಅಷ್ಟು ಹಣವನ್ನು, ಯಾಕಂದ್ರೆ ನನ್ನ ಮೇಲೆ ಸಮಾಜದ ಋಣ ಇದೆ. ನಾನು ಅತ್ಯಂತ ಬಡತನದ ಪರಿಸ್ಥಿತಿಯಿಂದ ಬಂದಿರ್ತಕ್ಕಂಥ, ನಾನಷ್ಟೇ ಅಲ್ಲ, ಇರ್ತಕ್ಕಂಥ ಬಹುತೇಕ ನಮ್ಮ ಶಿಕ್ಷಕ ಬಾಂಧವರೆಲ್ಲರೂ ಬಡತನದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ನಾವು ಒಂದು ಒಳ್ಳೆ ಸ್ಥಾನಕ್ಕೆ ಬಂದಾಗ ನಮ್ಮ ಕೈ ಎಷ್ಟಾಗುತ್ತೋ ಅಷ್ಟನ್ನಾದ್ರೂ ಕೂಡ ಈ ಸಮಾಜದ ಋಣವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಕೃತಿಯಿಂದ ಬರ್ತಕ್ಕಂಥ ಅಷ್ಟು ಹಣವನ್ನ ನಾನು ಆ ಮಠದ ಪ್ರಸಾದ ಮುಂದೆ ಬಂದಿದ್ದೀನಿ. ಆ ಪ್ರಸಾದ ಅಲ್ಲಿ ಯಾರೋ ತರಕಾರಿಯನ್ನ ಕಳಿಸ್ತಾರ, ಯಾರೋ ಅಕ್ಕಿ ಮೂಟೆಗಳನ್ನ ಕಳಿಸ್ತಾರ, ಯಾರೋ ಕಿರಾಣಿ ಕೊಡಿಸ್ತಾರ, ಯಾರೋ ಮಕ್ಕಳು ಊಟ ಹಬ್ಬಕ್ಕೆ ಅಲ್ಲಿ ಪ್ರಸಾದವನ್ನು ಮಾಡಿಸ್ತಾರ. ಆ ಒಂದು ಋಣ ನನ್ನ ಮೇಲೆ ಇರೋದ್ರಿಂದ ಈ ಕೃತಿಯಿಂದ ಬರ್ತಕ್ಕಂಥ ಹಣವನ್ನ ನಾನು ಮಠಕ್ಕೆ ಸಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ, ಮುಂದೇನು ಕೂಡ ಹೇಳ್ತೇನೆ. ಹಾಗಾಗಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಕಾರ ನನ್ನ ಜೊತೆ, ನನ್ನ ಸಾಹಿತ್ಯ ಪಯಣದ ಜೊತೆ ಯಾವತ್ತು ಹೀಗೆ ಇರಲಿ ಅಂತ ಹೇಳಿ ವಿನ್ನವಿಸ್ತಾ, ಮಗನೊಮ್ಮೆ ನಮ್ಮೆಲ್ಲರಿಗೂ ಕೂಡ ಯಾರಾದರೂ ಹೆಸರುಗಳನ್ನ ಹೇಳೋದನ್ನ ಬಿಟ್ಟಿದ್ರೆ ಅನ್ಯತಾ ಭಾವಿಸದೆ ಕ್ಷಮಿಸ್ತೀರಿ ಅಂತ ಹೇಳಿ ಭಾವಿಸಿ ಮಗದೊಮ್ಮೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಉಪ್ಪಿನ ಗುರುಗಳು ಸಹಿತ ಬಂದಿದ್ದು ಬಹಳಷ್ಟು ಖುಷಿ ಕೊಡ್ತು. ಸರ್, ನಾನು ನಿನ್ನೆ ತಾನೇ ಕರೆ ಮಾಡಿದ್ದೆ. ಸರ್, ಇಂಥ ಒಂದು ಕಾರ್ಯಕ್ರಮವನ್ನು ಸುಮ್ಮನೆ ಬಹಳ ಸರಳ ಅದ್ದೂರಿ ಕಾರ್ಯಕ್ರಮ ಇಲ್ಲ, ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಶಕ್ತಿ ನನಗೇನೂ ಕೊಟ್ಟಿಲ್ಲ ಭಗವಂತ. ಹಾಗಾಗಿ ನಮ್ಮ ಶಾಲೆಯಲ್ಲೇ ನಮ್ಮ ಎಲ್ಲ ಸಹೋದ್ಯೋಗಿಗಳ ಸಮ್ಮುಖದಲ್ಲಿ ಒಂದು ಸರಳ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡ್ತೇನೆ, ತಾವು ಬನ್ನಿ ಸರ್ ಅಂತ ಹೇಳಿದಾಗ ಅವರು ಇವತ್ತು ಅತ್ಯಂತ ಖುಷಿಯಿಂದ ಬಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಶಾಲಾ ತುಪ್ಪದ ಗುರುಗಳು, ಅವರು ನಾವು PUC ಓದ್ಬೇಕಾದಾಗ ಅವರು ಡಿಗ್ರಿ ಓದ್ತಾ ಇದ್ರು ಮುಂಡ್ರಿಗಿಯ ಜಗದ್ಗುರು ಅನ್ನದಾನೇಶ್ವರ ಮಠದ ಬೋರ್ಡಿಂಗಲ್ಲಿ. ನಮ್ಮ ಜೀವನ ನಡ್ಕೊಂಡು ಬಂದ ಹಿಂಗ SSLC ಮುಗಿದ ತಕ್ಷಣ ನಾವೆಲ್ಲ ಮಠದಲ್ಲಿ ಪ್ರಸಾದಗಳಲ್ಲಿ ಉಂಡು ಬೆಳೆದು ಶಿಕ್ಷಣ ಕಲಿತವ್ರು. ಆದ್ರೆ ಅವತ್ತು ಶಿಕ್ಷಣ ಕಲಿಬೇಕಾದಾಗ ಅವ್ರು ನಾವು ನೋಡಿದ್ದು, ಮತ್ತೆ ವಾಪಸ್ ನಾನು ಅವರನ್ನ ಮುಖಾಮುಖಿ ನೋಡಿದ್ದೇವೆ ಅಂತ. ಹಾಗಾಗಿ ಗುರುತ ಸಿಗಲಿಲ್ಲ ಅವ್ರಿಗೆ ಮೊದಲೇದಾಗಿ. ಅನಂತರ ಅವರು ಹಿಂಗಂತ ಪರಿಚಯ ಮಾಡ್ಕೊಂಡಾಗ ಗುರು ಸಿಕ್ತು. ಅವರು ಬಹಳ ಕಾಲದ ನಂತರ ಇವತ್ತು ಭೇಟಿಯಾಗಿದ್ದು ಬಹಳಷ್ಟು ಖುಷಿಯನ್ನು ಕೊಡ್ತು ಅಂತ ಹೇಳ್ತಾ, ಮಗದೊಮ್ಮೆ ನಮ್ಮ ಮುಖ್ಯೋಪಾಧ್ಯಾಯರು ನಿಜವಾಗಿಯೂ ಎಷ್ಟು ಹೇಳಿದ್ರು ಕಡಿಮೆ. ಅವರಲ್ಲಿರ್ತಕ್ಕಂಥ ಅನುಭವದ ಸಾರ, ಜ್ಞಾನ ಭಂಡಾರ ಎಲ್ಲರೂ ಇರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ಬಾಂಧವರು ಒಂದೊಂದು ವಿಷಯದಲ್ಲಿ ಅವರು ಪರಿಣಿತರು, ಒಂದೊಂದು ವಿಷಯದಲ್ಲಿ ಅವರು ತಜ್ಞರು, ಎಲ್ಲರೂ ಅನುಭವದ ಒಂದು ಕಣಜಗಳು. ಅಂತವರ ಒಂದು ಪ್ರೀತಿ ವಿಶ್ವಾಸ ಸದಾ ಅದಕ್ಕೆ ನಾನು ಋಣಿಯಾಗಿರ್ತೀನಿ ಅನ್ನೋ ಮಾತನ್ನು ಹೇಳ್ತಾ, ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ನಾನು ಅಭಿನಂದಿಸಿ ನಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಜೈ ಹಿಂದ್.